ಸೀರಿಯಲ್ ಇನ್ನೊಂದು ಆತಂಕದ ವಿಷಯ ಅಂದರೆ ಕಲಾವಿದರ ಪಾಲಿಗೆ ಎಸ್ಪೆಷಲಿ ಇತ್ತೀಚಿನ ದಿನದಲ್ಲಿ ಇದ್ದದ್ದಕ್ಕಿಂತ ಹೆಚ್ಚಾಗಿ ಕಲಾವಿದರು ಬರ್ತಾ ಇದ್ದಾರೆ ಕಿರುತೆರೆಗೆ. ಒಂದು ಸೀರಿಯಲಲ್ಲಿ ಕಾಣಿಸ್ಕೊಂಡವ್ರು ಮತ್ತೊಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದೇನೇ ಇರಬಹುದು. ಒಂದು ಸೀರಿಯಲಲ್ಲಿ ಹಿಟ್ ಆದವರು ಇನ್ನೊಂದು 3 ವರ್ಷ ಕಾಯ್ಬೇಕಾಗಬಹುದೇನೋ ಇನ್ನೊಂದು ಒಳ್ಳೆ ಆಪರ್ಚುನಿಟಿಗೆ. ಅದನ್ನು ಒಬ್ಬ ಕಲಾವಿದನಾಗಿ ಹೇಗೆ ನೋಡ್ತೀರಾ? ಅಂದರೆ ಅದ್ಭುತ ಸೀರಿಯಲ್ ಆಗಿರುತ್ತೆ, TRP ತುಂಬ ದೊಡ್ಡ ಲೆವೆಲಲ್ಲಿ ಹಿಟ್ ಆಗಿರುತ್ತೆ, ಜನಮನ್ನಣೆ ಗಳಿಸಿರ್ತಾರೆ. ಆ ಸೀರಿಯಲ್ ವೈಂಡ್ ಅಪ್ ಆದಮೇಲೆ ಇದೆಯಲ್ಲ ಆ ಕಲಾವಿದನ ಅಥವಾ ಕಲಾವಿದೆಯ ಹೋರಾಟ, ಹೆಂಗೆ ನೋಡ್ತೀರಿ ಅದನ್ನು? ಹೆಂಗೆ ಅದನ್ನು ಓವರ್ಕಮ್ ಮಾಡಬೇಕು? ಅದು ಇವತ್ತಿನ ಕಾಂಪಿಟಿಷನ್ನಿಂದಾಗಿ ಹುಟ್ಕೊಂಡಿರುವ ಪರಿಸ್ಥಿತಿ ಇದು. ಆಮೇಲೆ ಆಗಲೇ ಹೇಳಿದ್ನಲ್ಲ, ಪ್ರೊಡಕ್ಷನ್ ಚಾನಲ್ಲು ಪೂರ್ತಿ ಹಿಡ್ತಾ ಇಟ್ಕೊಂಡಿದೆ. ಆದ್ದರಿಂದ ಒಂದಷ್ಟು ಜನರ ಪ್ರೊಟೆಕ್ಷನ್ ಕೂಡ ಅದರಿಂದಲೇ ಆಗ್ತಿರೋದು. ಚಾನಲ್ಲೇ ಇದ್ದೇ ಆರ್ಟಿಸ್ಟ್ ಬೇಕು ಅಂತ ಹೇಳಿ ಹಾಕಿಸ್ತಾರೆ. ಇಲ್ಲದೇ ಇದ್ದರೆ ಪ್ರೊಡ್ಯೂಸರ್ಸು, ಪ್ರೊಡಕ್ಷನ್ ಹೌಸಸ್ಸು ಡೆಫಿನೆಟ್ಲಿ ಆ ಆರ್ಟಿಸ್ಟನ್ನ ಹಾಕ್ಕೊಳ್ಳಲ್ಲ, ಯಾಕೆಂದರೆ ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ. ಈಗ 3 ಕಾಸಿಗೂ ಸಿಗ್ತಾರೆ, 6 ಕಾಸಿಗೂ ಸಿಗ್ತಾರೆ. 6 ಕಾಸು ಅವರು 6 ಕಾಸಿನ ಕೆಲಸ ಮಾಡ್ತಾರೆ, 3 ಕಾಸು ಇವ್ರಿಗೇನು 3 ಕಾಸು ಉಳಿಸೋದೇ ಮುಖ್ಯ ಆಗುತ್ತೆ ಹೊರತು ಅದು ಏನು ಹೆಂಗೆ ಮಾಡಿದ್ರೆ ಏನು ಅಂತ. ಹಾಗಾಗಿ ನಾನ್ ಆ್ಯಕ್ಟರ್ಸ್ಗಳೇ ತುಂಬ ಇದ್ದಾರೆ ಇವಾಗ. ದೇ ಆರ್ ನಾಟ್ ಲೆಟ್ ಅಲೋನ್ ಬ್ಯಾಡ್ ಆ್ಯಕ್ಟರ್ಸ್, ದೇ ಆರ್ ನಾನ್ ಆ್ಯಕ್ಟರ್ಸ್ ಅವರು. ಸೊ ಅವ್ರುಗಳು ಅವ್ರಿಗೆ ಟಿ ವಿಲಿ ಕಾಣಿಸ್ಕೊಳ್ಳೋ ಹುಚ್ಚಿರಬಹುದು, ಅಥವಾ ಮನೆ ಸಂಪಾದನೆಯೇ ಉದ್ದೇಶ ಅಲ್ಲದೇ ಇರಬಹುದು. ಸೊ ಅವರು ದೇ ಆರ್ ನಾಟ್ ಬಾದರ್ಡ್ ಆಫ್ ರೆಮ್ಯುನರೇಷನ್. ಸೊ ಅಂಥವರು ನಮ್ಮ ನಿರ್ಮಾಣ ಸಂಸ್ಥೆಗಳಿಗೆ ಬೇಕು. ಅವ್ರನ್ನ ಹಾಕೋತಾರೆ, ಯಾಕಂದ್ರೆ ದುಡ್ಡು ಕೇಳಲ್ವಲ್ಲ ಅವರು ಕ್ವಾರ್ಟರ್ ಕೊಡ್ಬೋದು, ವರ್ಷ ಬಿಟ್ಟು ಕೊಡ್ಬೋದು, 8 ತಿಂಗಳು ಬಿಟ್ಟು ಕೊಡ್ಬೋದು, ಒಂದು ಅರ್ಧ ಕೊಟ್ಟು ಸಮಾಧಾನ ಮಾಡ್ಬೋದು, ಈ ಥರದ್ದೆಲ್ಲ ಮಾಡ್ತಾರಲ್ಲ. ಸೊ ಅಂಥವ್ರಿಗೆ ಅದೇ ಅವ್ರುಗಳೆಲ್ಲ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಅವರನ್ನೇ ಪುಷ್ ಮಾಡ್ತಿರ್ತಾರೆ, ನಾವು ಇವ್ರನ್ನ ಹಾಕೋತೀವಿ, ಚಾನಲ್ನವ್ರು ಇಲ್ಲ ನಮ್ಗೆ ಇದೇ ಬೆಟರ್ ಆರ್ಟಿಸ್ಟು ಅಥವಾ ಫೇಮಸ್ ಆರ್ಟಿಸ್ಟು ಅಂಥವರೇ ಬೇಕು ಅಂತ ಹೇಳಿ ಹಾಕ್ಕೊಂಡಿದ್ದಿದೆ. ಹೌದು, ನೀವು ಹೇಳಿದಾಗೆ ನಾವು ಒಂದು ಕೆಲಸ ಮಾಡಿದ್ಮೇಲೆ, ಒಂದು ಪ್ರಾಜೆಕ್ಟ್ ಮುಗಿದ ಮೇಲೆ ಕಾಯಬೇಕಾಗತ್ತೆ. ಆ ಟೈಮಿನ ನಿರುದ್ಯೋಗ ಯಾವತ್ತಿಗೂ ಆರ್ಟಿಸ್ಟ್ಗಳಿಗೆ ಯಾವತ್ತಿಗೂ ನಾಳೆ ಅನ್ನೋದು ಕ್ವೆಶ್ಚನ್ ಮಾರ್ಕೆ, ಯಾವತ್ತಿಗೂ ಅದು ಇದ್ದದ್ದೇ. ಆ ಕ್ವೆಶ್ಚನ್ ಮಾರ್ಕಿಗಾಗಿ ನಾವು ಒಂದಷ್ಟು ಬುದ್ಧಿವಂತಿಕೆಯಿಂದ ಸೇವ್ ಮಾಡ್ಕೋಬೇಕಾಗತ್ತೆ. ನನಗೆ ಯಾವಾಗಲೂ ಒಂದು ಕಂಪ್ಲೇಂಟ್ ಇದ್ದೇ ಇದೆ, ಕಲಾವಿದರು ಕಾಯಿಲೆ ಬಿದ್ದ ಕೂಡಲೇ ಸರ್ಕಾರ ಕೊಡಬೇಕು, ಕಲಾವಿದರ ಬಳಗಗಳಿಂದ ದುಡ್ಡು ಇದಾಗಬೇಕು ಅಂತೆಲ್ಲ ನಾವು ಅನ್ಕೋತೀವಿ. ಅವ್ರಿಗೂ ಒಂದು ಉಚ್ಛ್ರಾಯ ಸ್ಥಿತಿ ಇರುತ್ತೆ, ಚೆನ್ನಾಗಿ ಸಂಪಾದನೆ ಇದೆಲ್ಲೂ. ಆ ಹೊತ್ತಲ್ಲಿ ಏನೂ ಉಳಿಸ್ಕೊಳ್ಳದೆ, ಅಂದರೆ ಎಲ್ಲವನ್ನ ಲ್ಯಾವಿಶಾಗಿ ಖರ್ಚು ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲೇ ಇದು ಅಂದ್ಕೊಂಡು ಆಮೇಲೆ ದೂಷಿಸೋದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರ ಮಾಡಲಿ ಅನ್ನೋದು. ಅಂದರೆ ಕಲಾವಿದರಿಗೆ ಯಾವತ್ತಿಗೂ ಅನಂತನಾಗ್ ಸರ್ ಯಾವಾಗಲೂ ಅದನ್ನು ಹೇಳೋರು, ನೀವು ಕಲಾ ಸೇವೆ ಮಾಡ್ತಿದ್ದೀರಾ ಅಂದರೆ ಬೈತಾರವರು. ಏನು ಸೇವೆ ರೀ, ನಾನು ಮಾಡಿದ ಕೆಲಸಕ್ಕೆ ದುಡ್ಡು ತೊಗೋತಾ ಇದ್ದೀನಿ, ಸೇವೆನೂ ಇಲ್ಲ ಭಾವೇನೂ ಇಲ್ಲ ಅಂತ. ಕರೆಕ್ಟ್ ಅದು. ಯಾವ ಸೇವೆ? ನಾನು ಕಲಾವಿದ ಆಗಬೇಕು ಅನ್ನೋದು ನನ್ನ ಆಯ್ಕೆ, ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತಾಯಿದ್ದೀನೋ ಅದಕ್ಕೆ ದುಡ್ಡು ತೊಗೋತಾ ಇದ್ದೀನಿ. ನನಗೆ ಇದನ್ನು ಯಾಕೆ ಇವಾಗ ನಾನು ಕಾಲೇಜ್ ಕೆಲಸವನ್ನು ಬಿಟ್ಟು ಕಲಾವಿದನಾಗಿದ್ದೀನಿ, ಯಾಕೆ ಅಂದರೆ ಸಂಪಾದನೆ ಇದರಲ್ಲಿ ಹೆಚ್ಚಿದೆ ಅಂತ. ಸೊ ಹೆಚ್ಚು ಸಂಪಾದನೆ ಯಾಕೆ ಬರ್ತಾ ಇದೆ? ಬಿಕಾಸ್ ಆಫ್ ದ ಅನ್ಸರ್ಟನ್ಟಿ. ನಾಳೆ ಏನೂ ಗೊತ್ತಿಲ್ಲ, ಅದಕ್ಕೆ ಇವತ್ತು ಹೆಚ್ಚು ಕೇಳ್ಬೋದು ನಾನು ಅಂತ. ಅದನ್ನು ನಾಳೆಯ ಅನ್ಸರ್ಟನ್ಟಿಗಾಗಿ ಎತ್ತಿಟ್ಕೊಳ್ಳೋದು ನನ್ನ ಬಾಧ್ಯತೆ. ನಮ್ಮ ಜೀವನ ಹೇಗೆ ನಡೆಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಲ್ವಾ?